ಬಿಡ್ರಿ. ಮೊನ್ನೆ ನೋಡಿ ನಾನು ಡೆಕ್ಕನ್ ಹೆರಾಲ್ಡ್ ಪೇಪರ್ ಓದ್ತಿದ್ದೆ, ದೆಹಲಿದು. ಅದ್ರೊಳಗೆ ಭಾಳ ಚಂದ ಕೊಟ್ಟಿದ್ರು ಅವರು. ಮಗ ಫಾರಿನ್ ಒಳಗದಾನ, ಆಸ್ಟ್ರೇಲಿಯಾ. ಅವರಪ್ಪ ದೆಹಲಿಯಾಗ ಸತ್ತಾನ. ಮಗ ಏನು ಅನ್ಬೇಕು, ವಿಡಿಯೋ ಕಾಲ್ ಮಾಡಿ ತೋರಿಸ್ಬಿಡ್ರಿ ಮುಖ ಸಾಕು ಅಂದ ಮಗ. ವಿಡಿಯೋ ಕಾಲ್ ಮಾಡಿ ತೋರಿಸ್ಬಿಡ್ರಿ, ಬರಾಕ್ 2 ದಿನ ಬೇಕು, ನಮಗೆ ಬರೋದಾಗೋದಿಲ್ಲ ಹೋಗೋದಾಗೋದಿಲ್ಲ, ಅದು ಮತ್ತು ಖರ್ಚು ಭಾಳ ಐತಿ. ಅಲ್ಲಿ ಯಾರ ಅಕ್ಕಪಕ್ಕ ಮನೆಯವ್ರಿದ್ರೆ ಅಕೌಂಟ್ ನಂಬರ್ ಕಳಿಸ್ರಿ, ಒಂದು 20 ಲಕ್ಷ ರೂಪಾಯಿ ಹಾಕ್ತೀನಿ, ಅದನ್ನು ಓದು ಮಣ್ಣು ಮಾಡಿ ಬಂದುಬಿಡ್ರಿ ಅಂದ. ಮತ್ತು ಅವ್ರಂದ್ರು ಮಗ್ಳಿಗೂ ಯಾರೂ ಇಲ್ಲ, ಹಳಿ ಮುದುಕ, ಯಾರನ್ನೂ ಗಳಿಸಿಲ್ಲ. ಅವ ಏನನ್ಬೇಕು, ಮುನ್ಸಿಪಾಲ್ಟಿ ಅವ್ರ ನಂಬರ್ ಇದ್ರು ಕೊಡ್ರಿ, ಫೋನ್ ಮಾಡ್ತೀನಿ, ಅವ್ರಿಗೆ 20 ಲಕ್ಷ ರೂಪಾಯಿ ಹಾಕ್ತೀನಿ, ಬೀದಿ ಹಣ ಅನ್ಕೊಂಡು ಹೋಗಿ ಸ್ಮಶಾನದಾಗ ಇಟ್ಟು ಬರ್ರಿ ಅಂದ. ನಮ್ಮ ಮಕ್ಕಳೆಲ್ಲ ಫಾರಿನ್ದಾಗ ಅದಾವಂತ ಖುಷಿ ಪಡಕತ್ತೀವಿ, ನಮ್ಮ ಮಕ್ಕಳೆಲ್ಲ ಹೊರದೇಶದೊಳಗದ ಖುಷಿ ಪಡಕತ್ತೀವಿ. ಒಂದು ಕ್ಷಣ ತಂದೆ ತಾಯಿ ಉಸಿರು ಹೋಯ್ತು ಅಂದ್ರೆ ಅದೇ ಮಕ್ಕಳು ಮಣ್ಣು ಹಾಕಾಕ ಬರುವುದಿಲ್ಲ. ನೀವು ಮಕ್ಕಳಿನ ಹೆಂಗೆ ಬಳಸಬೇಕು ಅಂದ್ರೆ, ಸತ್ತ ಮ್ಯಾಗ ಅವ ಡಾಕ್ಟ್ರಿಗೆ ಫೋನ್ ಮಾಡಬೇಕು, ಲಾಯರಿಗೆ ಫೋನ್ ಮಾಡಬಾರ್ದು. ಡಾಕ್ಟ್ರಿಗೆ ಫೋನ್ ಮಾಡಿ ನಮ್ಮ ಅಪ್ಪಂದು ಉಸಿರು ಹೊಂಟೈತ್ರಿ, ದೌಡು ಬಂದು ಬದುಕಿಸ್ರಿ ಅನ್ನೋ ಮಕ್ಕಳು ನಿಮ್ಮ ಅದು ಅಂದ್ರೆ ನೀವು ಗೆದ್ದಂಗೆ. ಅದು ಬಿಟ್ಟು ಮಕ್ಕಳು ನಮ್ಮಪ್ಪ ಹೊಂಟಾನ್ರಿ, ಮತ್ತಿನ್ನ ಆಸ್ತಿ ನನ್ನ ಮ್ಯಾಗ ಆಗಿಲ್ಲ, ಬಡ ಬಡ ಬರ್ರಿ ಲಾಯರಿಗಂತ ಲಾಯರಿಗೆ ಫೋನ್ ಮಾಡಿ ನಿಮ್ಮ ಆಸ್ತಿ ಅವ ಹಂಚ್ಕೊಂಡು ಅಂದ್ರೆ ಅಂಥ ಮಕ್ಳನ್ನ ಬೆಳೆಸ್ಕೊಳಕ್ಕೆ ಹೋಗ. ಅದೇ ಮಕ್ಳು ಮಣ್ಣು ಹಾಕಕ್ಕೆ ಬರೋದಿಲ್ಲ. ಆದ್ರೆ ಅದೇ ಚಿಚ್ಕಂಡು 700 ರೂಪಾಯಿ ಪಗಾರ ದುಡ್ಯಾಕತ್ತಾನಂದ್ರು ಮಗಗೆ ಚೂರು ನೋವಾಯಿತು ಅಂದ್ರೆ ಮೊದಲು ಡಾಕ್ಟ್ರಿಗೆ ಫೋನ್ ಮಾಡಿ ನಮ್ಮ ಅಪ್ಪಗೆ ನೋವಾಗೈತೆ ಬಾ ಅಂತಾನ. ಇದು ನಿಜವಾದ ಎಜುಕೇಶನ್, ಫಾರಿನ್ದಾಗಿರೋದಲ್ಲ. 20 ತಂದೆ ತಾಯಿ ಯಾವಾಗ ಖುಷಿ ಪಡ್ತಾರ, ಮಗ 30 ಲಕ್ಷ ರೂಪಾಯಿ ಪಗಾರ ತಗೊಂಡು ಫಾರಿನ್ನಿಂದ ಅಕೌಂಟ್ ಹಾಕಕತ್ತಾನ, ಇವು ಅವ್ನ ಫೋಟೋ ನೋಡ್ಕೋವಂತ ಅಳ್ಕೋತ ಊಟ ಮಾಡ್ತಿರ್ತಾವೆ ಎರಡು. ರಾತ್ರಿ ಆಯ್ತು ಅಂದ್ರೆ ಮಗನ ಫೋಟೋ ನೋಡ್ಕೊಂತ ಕಣ್ಣೀರು ಹಾಕೊಂತ ಊಟ ಮಾಡು ತಂದೆ ತಾಯಿ ಖುಷಿ ಪಡೋದಿಲ್ಲ. ತಂದೆ ತಾಯಿ ಯಾವಾಗ ಖುಷಿ ಪಡ್ತಾರಂದ್ರೆ, ಮಗ ಊರಾಗ ಇದ್ಕೊಂಡು 400 ರೂಪಾಯಿನೇ ದುಡಿಲಿ, ರಾತ್ರಿ 9 ಆಯ್ತಂದ್ರೆ ಕುಡ್ದು ಬರ್ಲಾರ್ದಂಗೆ ಮನೆಗೆ ಬಂದು ಅವ್ರ ಕಣ್ಣು ಮುಂದೆ ನಕ್ಕೊಂತ ಊಟ ಮಾಡ್ತಾನಲ್ಲ, ಅವಾಗ ತಂದೆ ತಾಯಿ ಖುಷಿ ಪಡ್ತಾರ. ಅದು ಶ್ರೀಮಂತಿಕೆಯ ಮಕ್ಕಳವು, ಅವಾಗ ತಂದೆ ತಾಯಿ ಖುಷಿ ಪಡ್ತಾರ. ಅಂಥ ಮಕ್ಕಳು ನಿಮ್ಮ ಅದಾವ ಅಂದ್ರೆ ಖುಷಿ ಪಡ್ರಿ. ನಾವು ಏನು ಮಾಡ್ತೀವಿ, ಮಗ್ಳ ಮನೆಯವ 98 ತೊಗೊಂಡಾನ, ಮಗನೇ ನೀ ಯಾಕೆ ತೊಗೊಂಡಿಲ್ಲ? ಮಗ್ಳ ಮನೆಯವ 86 ತೊಗೊಂಡಾನ, ನೀ ಯಾಕೆ ತೊಗೊಂಡಿಲ್ಲ? ಒಬ್ಬ ಹಿಂಗೆ ಮಗ್ಳ ಮನೆಯವ 88 ತೊಗೊಂಡಾನ, ನೀ ಯಾಕೆ ತೊಗೊಂಡಿಲ್ಲ ಅಂತ ಭಾಳ ಹೊಡೆದ ಮಗನಿಗೆ. ಮಗ ಅಂದ ನನ್ನ ಟೈಮ್ ಬರಲಿ ಅಂದ. 88 ತೊಗೊಂಡಿದ್ದು ಮಗ್ಳ ಮನೆಯವ ನೀ ಬರೇ ಜಸ್ಟ್ 40 ತೊಗೊಂಡು ಪಾಸಾಗಿ, ನಿನಗೆ ಅವು ನಂಗೆ ತೊಗೊಳೋದಾಗಿಲ್ಲಲ್ಲ. ನೀನು ಒಂದ ಸಾಲಿಗೆ ಹೋಗಿ, ಅವನು ಒಂದ ಸಾಲಿಗೆ ಹೋಗ್ಯಾನ, ನಿನಗೂ ಒಂದ ಬುಕ್ಕ ಅವನಿಗೂ ಒಂದ ಬುಕ್ಕ. ಅವ ಓದಿ 90 ತೊಗೊಂಡಾನ, ನೀ ಓದಿ 40 ತೊಗೊಂಡಿಯಲ್ಲ, ನಿನಗೆ ನಾಚಿಗೆ ಆಗೋದಿಲ್ಲ ಅಂತ ತಪ್ಪು ಬೈಯಾಕತ್ತಿದ್ದ. ಮಗ ಅಂದ, ಟಿವಿಯಾಗ ನೋಡಿದ ಮಗ ಟಿವಿಯಾಗ ನೋಡ್ದ. ಟಿವಿ ಒಳಗೆ ಏನಾಗಿತ್ತು, 60 ವರ್ಷನ ಒಬ್ಬ ವಯಸ್ಸಾದ ಮುದುಕ ಮೌಂಟ್ ಎವರೆಸ್ಟ್ ಏರ್ಯಾನ ಅಂತ ಸಾಧನೆ ಮಾಡಿದ್ ಬಂತು. ಇವ ಅಂದ ನಿನಗೆ ಎಷ್ಟು ವಯಸ್ಸು ಅಂದ ಅವ್ರಪ್ಪ ಅಂದ ನನಗೂ 60 ನಡೆದವು, ನನಗೆ 18 ವಯಸ್ಸು, ಮಗ್ಳ ಮನೆಯವಂಗೂ 18 ವಯಸ್ಸು. 18 ವಯಸ್ಸು ಅವು 90 ತೊಗೊಂಡಾನ, ನಾ ತೊಗೊಳೋದಾಗಿಲ್ಲ ಅಂತ ಹೊಡೆದಿಯಲ್ಲ, ಮತ್ತು ನೀ ಯಾವಾಗ ಹತ್ತಾಕ ಹೊಂಟಿ ಮೌಂಟ್ ಎವರೆಸ್ಟ್ ಅಂದವ. 60 ವಯಸ್ಸದ ಮೌಂಟ್ ಎವರೆಸ್ಟ್ ಹತ್ಯಾನಂತ, ನೀ ಹತ್ತಿ ತೋರಿಸು, ನೀ ಮರ್ದಿನಾನೇ ಮೌಂಟ್ ಎವರೆಸ್ಟ್ ಹತ್ತಿದ ಮರ್ದಿನಾನೇ 92 ತಗೋತೀನಿ ನಾ ಅಂದಿವ. ಒಟ್ಟು ಹೋಲಿಸ್ಬೇಡ್ರಿ ಮಕ್ಕಳಿಗೆ. ಒಂದು ಶಾಲ್ಯಾಗ ಶಾಣೆ ಇದ್ರೆ ಒಂದು ಊರಾಗ ಶಾಣೆ ಇರ್ತಾವೆ, ಒಂದು ಮನ್ಯಾಗ ಶಾಣೆ ಇದ್ರೆ ಒಂದು ಸಮಾಜಕ್ಕೆ ಶಾಣೆ ಇರ್ತಾವೆ. ಅವ್ರವ್ರು ಏನು ದೇವ್ರು ಎಲ್ಲರಿಗೂ ಒಂದೇ ಸೃಷ್ಟಿ ಮಾಡಿರ್ತಾನೆ. ಒಂದು ಗಿಡ ಆ ಕಡೆ ಒಪ್ಪಾರಿ ಹೊಳ್ಳಿದ್ರೆ ಒಂದು ಗಿಡ ಈ ಕಡೆ ಹೊಳ್ಳಿರ್ತೈತಿ, ಒಂದು ಗಾಡಿ ಆ ಕಡೆ ಹೋದ್ರೆ ಒಂದು ಗಾಡಿ ಈ ಕಡೆ ಹೋಗಿರ್ತೈತಿ. ಜೀವನ ಅಂದಮೇಲೆ ಎಲ್ಲ ಒಂದೇ ಇರೋದಿಲ್ಲ. ಎಲ್ಲ ಒಂದೇ ಇದ್ರೆ ಹೆಂಗೆ, ಈಗ ನಾನೊಬ್ಬ ಮಾತಾಡ್ತೀನಂತ ಇವ್ರು ನನಗೆ ಹಾಡಕ್ಕೆ ಬರೋದಿಲ್ಲ, ಈಗ ನನಗೆ ಹಾಡಕ್ಕೆ ಬರೋದಿಲ್ಲ, ಇವ್ರು ಅವ್ರು ಹಾಡ್ತಾರ ಬಾ ಅಂತ ನಾ ದುಃಖ ಪಟ್ಕೊಂಡೆ ಅಂದ್ರೆ ನನಗೆ ದುಃಖ ಆಗತ್ತೆ. ಅವ್ರಿಗೆ ಹಾಡಕ್ಕೆ ಬರ್ತದ, ನನಗೆ ಮಾತಾಡಕ್ಕೆ ಬರ್ತದ. ಅವ್ರು ಹಾಡೋದ್ರೊಳಗೆ ಆನಂದ ಅದರ, ನಾ ಮಾತಾಡೋದ್ರೊಳಗೆ ಆನಂದ ಅದೀನಿ ಅಂತ ಅನ್ಕೊಂಡ್ರೆ ಎಷ್ಟು ಚಲೋ ಇರೋದಿಲ್ಲ ಹೇಳಿ ಜೀವನ. ಇರೋದ್ರೊಳಗನ ತೃಪ್ತಿ ಯಾರು ಪಡ್ತಾರಲ್ಲ ಅವ್ರ ಬದುಕೆ ಶ್ರೀಮಂತ ಬದುಕು. ಇರೋದ್ರೊಳಗೆ ಎಷ್ಟು ಸಾಧ್ಯ ಐತೆ ಅಷ್ಟು ತೃಪ್ತಿ ಪಡೋದು. ದೇವ್ರು ನಮಗೆ ಏನು ಕೊಟ್ಟಾನ ಅದ್ರೊಳಗೆ ಬದುಕುದು. ನಾವು ಹಂಗಲ್ಲ, ಏನೋ ಬೇಕನ್ನೋರು ನಾವು. ಒಟ್ಟು ದೇವ್ರೇ, ಮತ್ತು ದೇವ್ರು ನಮಗೆ ನೆನಪಾಗೋದು ಯಾವಾಗ ನಮಗೆ ದೇವ್ರ ನೆನಪಕ್ಕಾನ ಅಂದ್ರೆ, ಯಾವಾಗ ದೇವ್ರು ನಮಗೆ ಕಷ್ಟ ಕೊಟ್ಟಾನಲ್ಲ ಅವಾಗ ನೆನಪಕ್ಕಾನ. ಅಲ್ಲಿ ತಕ್ಕ ನಮಗೇನು ದೇವ್ರ ನೆನಪಾಗೋದಿಲ್ಲ ಒಟ್ಟೆ. ಮತ್ತು ಅವ ಅಂತಾನವ, ಒಮ್ಮೆ ಹಿಂಗೆ ಕಷ್ಟ ಭಾಳ ಬಂತು, ಒಬ್ಬ ಹೋದ ದೇವ್ರ ಕಡೆ ಬೆಡ್ಕೊಳಕ್ಕೆ. ದೇವ್ರ ಅಂದ, ಏನು ಮರ ನೀ ಈಗ ಬಂದಿಯಲ್ಲ ಅಂದ. 3 ವರ್ಷ ಆಯ್ತು ರೀ ಮದುವೆ ಮಾಡಿರಿ, ಮದುವೆ ಆಗಿ 3 ವರ್ಷ ಆಗ್ಯದ, ಒಟ್ಟ ಜೀವನದೊಳಗೆ ನೆಮ್ಮದಿನೇ ಇಲ್ಲ, ಅದಕ್ಕೆ ಏನು ಮಾಡಬೇಕು? ದೇವ್ರಂದ, ಅಲ್ಲೋ ನಿನಗೆ 3 ವರ್ಷದಕ್ಕಿಂತ ಮುಂಚೆ ನಾ ಒಟ್ಟ ನೆನಪಾಗಿದ್ದಿಲ್ಲ ನಿನಗೆ.
3 ವರ್ಷ ಆದ್ಮ್ಯಾಗ ಈಗ ಕಷ್ಟ ಬಂದವಂತ ನನ್ನ ಕಡೆ ಬಂದಿಯಲ್ಲ, ಇದ್ರ ಕಡೆ ನನಗೆ ಏನು ಪರಿಹಾರ ಇಲ್ಲ, ನೀ ಮುಂದೆ ಹೋಗು ಅಂದ. ಅವ ಹಂಗೆ ತಲೆ ಕೆಡಿಸ್ಕೊಂತ ಕುಂತಿದ್ದವ. ಅವ ಒಬ್ಬರ ಕಡೆ ಹೋದ, ಅವರೊಬ್ಬರು ದೊಡ್ಡ ಹಿರಿಯರಿದ್ದರು, ಅವ್ರ ಕಡೆ ಹೋಗಿ ಹೇಳ್ದ, ಅಲ್ಲ ಮದುವೆಯಾಗಿ ಸ್ಟಾರ್ಟಿಂಗ್ ಏನು ಅವು ನೋಡಿ ಅವು ಮದುವೆ ಗಟ್ಟಿಯಾಗಿರ್ತಾವಲ್ಲ, ಅವು ಲೋಕದಾಗ ಇರೋದಿಲ್ಲ ಅವು ಒಟ್ಟು. ಸ್ವಾಮಿಗಳು ನಿಮಗೆ ಹೆಂಗೆ ಗೊತ್ತ್ರಿ ಅಂದಿರಂತೀನಿ ಅವ ನನಗೆ. ನೋಡಿನ ದಿವಸ ನಾವು ಮಠದಾಗೂ ಹುಡುಗರು ಓಡಾಡ್ತಿರ್ತೀವಿ,